ಡೆಲಿವರಿ ಆಗಿದ್ದು 11 ದಿನದಲ್ಲೇ ನಾಮಕರಣ ಮಾಡಬೇಕು ಅಂದ್ಕೊಂಡ್ವಿ. ಏನಪ್ಪ ಇವರು ಎಲ್ಲ ಒಂದೇ ದಿನದಲ್ಲಿ ಮಾಡ್ತಿದ್ದಾರೆ ಅಂದ್ಕೊಳ್ಬೇಡಿ. ನನ್ನ ದೊಡ್ಡ ಮಗನಿಗೆ ನಮ್ಮ ಕೈಯಲ್ಲಿ ಆದಷ್ಟು ಸ್ವಲ್ಪ ಹಾಲಲ್ಲೆಲ್ಲ ಮಾಡಿದ್ವಿ. ಬಟ್ ಲೇಟರ್ ರಿಯಲೈಸ್ ಆಯಿತು, ಅದೇ ದುಡ್ಡು ಉಳಿಸ್ಕೊಂಡಿದ್ದಿದ್ರೆ ನಾವು ನಮ್ಮ ಮಕ್ಕಳನ್ನೇ ಎಲ್ಲೋ ಚೆನ್ನಾಗಿರೋ ಕಡೆ ಟ್ರಿಪ್ ಕರ್ಕೊಂಡು ಹೋಗ್ಬೋದಿತ್ತು. ಅದು ಇಲ್ಲಾಂದರೆ ಅವ್ರಿಗೆ ಸೇವ್ ಮಾಡಿ ಅವ್ರಿಗೆ ಏನು ಬೇಕೋ ದೊಡ್ಡವರಾದ್ಮೇಲೆ ಕೊಡಿಸ್ಬೋದಿತ್ತು ಅಂತ ಅನ್ನಿಸ್ತು. ಸೊ ಅದಕ್ಕಾಗಿ ಮನೇಲೇ ಸಿಂಪಲ್ಲಾಗಿ ಮಾಡೋಣ ನನ್ನ ಮಗಳಿಗೆ. ಬಟ್ ಏನೇನು ಶಾಸ್ತ್ರ ಮಾಡಬೇಕೋ ಅದನ್ನೆಲ್ಲ ನೀಟಾಗಿ ಮಾಡಿ ದೇವರ ಆಶೀರ್ವಾದದಿಂದ ನಮ್ಗೆ ಯಾರು ಕ್ಲೋಸ್ಡ್ ಒನ್ಸ್ ಇರ್ತಾರೋ ಅವ್ರನ್ನ ಕರೆಸಿ ಅವ್ರ ಆಶೀರ್ವಾದ ಸಿಕ್ಕಿದ್ರೆ ಅಷ್ಟೇ ಸಾಕು ಅಂತ ಯೋಚನೆ ಮಾಡಿ ಮನೇಲೇ ಸಿಂಪಲಾಗಿ ಮಾಡಿದ್ವಿ. ನನ್ನ ಮಗಳಿಗೆ ನಾನು ನವಿಕಾ ಸಾಯಿ ಅಂತ ಹೆಸರಿಟ್ಟೆ. ನವಿಕಾ ಅಂತಂದರೆ ನಿತ್ಯಾದೇವಿದು ಇನ್ನೊಂದು ಹೆಸರು, ಹಂಗಂದರೆ ದುರ್ಗಾ ಮಾತೆ ರಿಲೇಟೆಡ್. ಯಾಕಂದರೆ ನನ್ನ ಮಗಳು ನವರಾತ್ರಿ 2ನೇ ದಿನ ಹುಟ್ಟಿರೋದ್ರಿಂದ ನನಗೆ ಅದರದ್ದೇ ಆದಾದರೂ ಮೀನಿಂಗ್ ಹೆಸರು ಬೇಕು ಅಂತ ಅನ್ನಿಸ್ತಿತ್ತು. ಬಟ್ ನನ್ನ ಮಗನೇ ಸ್ವತಃ ಒಂದು ನವಿಕಾ ಇಡೋಣ ಅಂತಂದಿದ್ದು. ನಾವು ಆಮೇಲೆ ಹುಡುಕಿ ನೋಡಿದಾಗ ಗೊತ್ತಾಯಿತು ದುರ್ಗಾದೇವಿ ಹೆಸರು ರಿಲೇಟೆಡ್ ಅಂತ. ಇದನ್ನೇ ಹೇಳೋದು, ದೇವ್ರು ಎಲ್ಲ ಕಡೆ ಬರೋಲ್ಲ, ಯಾರ ಕಡೆಯಿಂದಾದರೂ ಹೇಳಿಸ್ತಾರೆ ಅಂತ ಅಲ್ವಾ. ನವಿಕಾ ಸಾಯಿ ಅನ್ನೋ ಹೆಸರು ನಮಗೆಲ್ಲ ಇಷ್ಟ ಆಯಿತು, ನಿಮಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್